ಹೋಗ್ತಾರೆ ವನವಾಸಿಗಳಂತೇಳಿ ಅಥವಾ ಆದಿವಾಸಿಗಳನ್ನ ಇವತ್ತು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಅಂದರೆ ಈ ದೊಡ್ಡ ಬೃಹತ್ ಸಂಖ್ಯಾತ ಜನಕ್ಕೆ ವಿದ್ಯೆಯನ್ನು ಕೊಡೋದ ಅವ್ರನ್ನ ಅಜ್ಞಾನದಲ್ಲಿ ಹೋಗುವಂಥ ಒಂದು ದೊಡ್ಡ ಪ್ರಯತ್ನ ಇಲ್ಲಿ ನಡೆದದ. ಇಲ್ಲಂತ ಅನ್ಲಿಕ್ಕೆ ಇವತ್ತೇನಾಗಿಬಿಟ್ಟದ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ನಮ್ಮ ಇತಿಹಾಸ ಇವತ್ತು ಅಂತ ಕೇಳ್ತಿದ್ರು. ನೀವು ಹಿಂದೆ ಬಂದಂಥ ವರ್ಣಾಶ್ರಮ ಪದ್ಧತಿ ಅಂತ ಹೇಳಿದ್ರಿ, ಮನುಸ್ಮೃತಿಯನ್ನು ಅಂತ ಹೇಳಿದ್ರಿ. ಇವತ್ತು ನೀವು ಇಲ್ಲ ಅಂತ ಹೇಳ್ತಿರ್ಬೋದು, ನಿಮ್ಮೆಲ್ಲ ಉದ್ದೇಶ ಅಲ್ಲೇ ಇರ್ತದೆ. ಅದಕ್ಕೆ ನಮಗೆ ನೀವು ಪೆನ್ ಹಾಕಿ ಕೊಡಲಿಲ್ಲ ಅಂತ ಅವ್ರು ಕೇಳಿದ್ರು ಆಗ್ತದೆ. ಕೊಟ್ಟಿದ್ರೆ ಇವತ್ತು ಈ ದೇಶ ಅಲ್ಲ ಸರ್. ಇನ್ನೂ ಅದು ಅವ್ರದ್ದು ಇನ್ನೂ ಒಂದು ಗಂಭೀರವಾದಂತಹ ಆರೋಪ ಏನೈತೆ ಅಂತಂತಂದರೆ, ನಾವು ಡಿ ಸಿಗಾಗಲಿ ನಾರ್ಮಲ್ ಆಗಿ ಪೊಲೀಸ್ ಠಾಣೆಗಾಗಲಿ ಎಲ್ಲೇ ಹೋಗಿ ನಾವು ನಮ್ಗೆ ಇಂಥ ಫಂಕ್ಷನನ್ನು ಮಾಡ್ತಿದ್ದೀವಿ, ಇಂಥ ಪಥಸಂಚಲನ ಮಾಡ್ತಾ ಇದ್ದೀವಿ, ಏನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಸಂಘದ ರಿಜಿಸ್ಟ್ರೇಷನನ್ನು ಕೇಳ್ತಾರೆ, ಇವ್ರಿಗೆ ಏನಕ್ಕೆ ಕೇಳ್ತಾ ಇಲ್ಲ? ಅದೇ ಹೇಳುವಂಥದ್ದು ಅಧಿಕಾರಶಾಹಿಯನ್ನು ತನ್ನ ಕೈ ಇಟ್ಕೊಂಡು ಅಂದರೆ ಕೋರ್ಟ್ಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋರ್ಟ್ ಯಾಕೆ ಕೊಡ್ತದಪ್ಪ ಇವತ್ತು, ಯಾಕೆ ಕೋರ್ಟ್ ಯಾಕೆ ಇಂಟರ್ಫಿಯರ್ ಆಗಬಾರ್ದು, ಸೋಮುಟ್ಟು ಒಂದು ಕೇಸ್ ಯಾಕೆ ಹಾಕಬಾರ್ದಪ್ಪ ಅವ್ರ ಮೇಲೆ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಇದ್ದಾರೆ. ಹೌದು, ನಾವು ಏನೋ ಮಾಡಬೇಕಾದ್ರೆ ಇವತ್ತು ನಮ್ಮ ರಿಜಿಸ್ಟ್ರೇಷನ್ ಕೇಳ್ತಾರೆ. ಕಂಪನಿ ಯಾವ್ದು ನಾವು ಈ ಪತ್ರಿಕೆಯನ್ನು ನಡೆಸಲಿ ಅಥವಾ ಒಂದು ಮೀಡಿಯಾ ನಡೆಸಲಿ ಬೇಡ, ಒಂದು ಸಣ್ಣ ಅಂಗಡಿ ಕಿರಾಣಿ ಅಂಗಡಿ ಹಾಗೆ ಕೊಡ್ತಾರಪ್ಪ ಅಂದ್ರೆ ಸಹಿತ ಮುನ್ಸಿಪಾಲಿಟಿ ಪರ್ಮಿಷನ್ ಎಲ್ಲೈತಿ ಅಂತ ಕೇಳ್ತಾರೆ. ರೋಡ್ ಮೇಲೆ ಕುಂಡ್ರವ್ರು ಸಹಿತ ಇವತ್ತು ಪಾಪ ಬದ್ನಿಕಾಯಿ ಉಳ್ಳಾಗಡ್ಡಿ ಮಾರೋರು ಸಹಿತ ಬಂದು ಒಬ್ಬ ಮುನ್ಸಿಪಾಲಿಟಿ ಪಾವತಿ ಕೊಡಪ್ಪ ಅಂತ ಹೇಳ್ತಾರೆ. ಕೊಡಿ ಜಕಾತಿ ಕೊಡಿ ಅಂತೇಳಿ. ಇವ್ರಿಗೆ ಯಾಕೆ ಜಕಾತಿ ಇಲ್ಲ ಅನ್ನೋ ಅವ್ರು ಕೇಳಿದ್ರು ಅರ್ಥದಾರೆ, ಇಲ್ಲ ಅಂತಲ್ಲ. ಅದನ್ನ ಈಗ ಅವರು ಮೋದಿ ಅವ್ರು ವಿಚಾರ ಮಾಡ್ಬೇಕು, ಅದನ್ನು ಮೋಹನ್ ಭಾಗವತರು ವಿಚಾರ ಮಾಡ್ಬೇಕು. ರಿಜಿಸ್ಟ್ರೇಷನ್ ಮಾಡಿದ್ರಲ್ರಿ, ರಿಜಿಸ್ಟ್ರೇಷನ್ ಮಾಡಿದ್ರೆ ದುಡ್ಡು ತೊಗೊಳ್ಳಿ, ಕೋಟಿ ತೊಗೊಳ್ಳಿ, ನಾವು ಬೇಡ ಅನ್ನೋದ್ರು ಕೊಡೋರಿದ್ದಾಗ ದಾನಿಗಳಿದ್ದಾಗ ರಿಕಾರ್ಡ್ ತೋರಿಸ್ರಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ದುಡ್ಡಿನ ಮೂಲ ಯಾವುದಪ್ಪ? ತಪ್ಪಲ್ಲದು. ಈಗ ನಾವು ಏನೋ ಕೋಟೆ ಸೈಜು ಅಬ್ಜೆಕ್ಷನ್ ನಮ್ಮ ಮೂಲ ಯಾವುದು? ಹೌದು, ಕೇಳ್ಬೇಕಲ್ಲ. ಮತ್ತು ಪ್ರತಿಯೊಬ್ಬ ಭಾರತೀಯರಿಗೆ ಇದು ಅನ್ವಯಿಸುವಂಥ ಬಂದು ನಮ್ಮ ಸಂವಿಧಾನ ಇದ್ದೇ ಹೇಳ್ತದೆ. ಹೌದು, ಅಂದಾಗ ಇದು ಅವ್ರು ಕೇಳ್ತಾ ಇರೋದು ತಪ್ಪಲ್ಲ. ಅದಕ್ಕಾಗಿ ಅವ್ರು ಇವತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಾಡಲವ್ರು. ನಾವು ನೋಡಪ್ಪ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತೇವೆ. ನಮ್ಮ ಚಾನಲ್ ಪ್ರಕಾರ, ನಮ್ಮ ವ್ಯೂಸ್ ಪ್ರಕಾರ ಹೇಳುವಂಥದ್ದು ಏನಪ್ಪ ಅಂದರೆ, RSS ದೇಶ ವಿರೋಧಿ ನಾವು ಕರ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಅವ್ರ ನಡೆಗಳ ಮಾತ್ರ ನಮ್ಮ ಸಂಶಯಾಸ್ಪದ. ನೀವು ಬದಲಾಗ್ರಿ, ರಿಜಿಸ್ಟ್ರೇಷನ್ ಮಾಡಿಸ್ರಿ, ನಿಮ್ಮ ದುಡ್ಡು ಎಷ್ಟು ಬಂದು ಹೇಳ್ರಿ. ಇವತ್ತು ಸಹಿತ ಅನೇಕ ವಿಷಯಗಳ ಬಗ್ಗೆ ನೀವು ಕ್ಲಿಯರೆನ್ಸ್ ಇಲ್ಲ. ಈ ರಾಮ ಮಂದಿರ ಕಟ್ಟುವಲ್ಲಿ ದುಡ್ಡು ಎಷ್ಟು ಕೂಡಿತು, ಎಲ್ಲಿದೆ ಅದು, ಯಾರು ಕೂಡಿಸೋದು, ಎಲ್ಲಿ ಹೋಯ್ತು ಅದರ ದುಡ್ಡು? ಅವ್ರು ಕೇಳೋದಿಲ್ಲ ಅರ್ಥದ ರೀ. ಆ ದುಡ್ಡು ನಮ್ಮ ಇವತ್ತು ಉದ್ಯೋಗಗಳಿಗೆ ಇಂಡಸ್ಟ್ರಿಯಲ್ಲಿ ಉಪಯೋಗ ಆಗಿದ್ರೆ ಇವತ್ತು ಇಂಡಸ್ಟ್ರಿ ಬೆಳೀತಿದ್ದಿಲ್ಲ, ನಮ್ಮ ಉದ್ಯೋಗಗಳಾಗ್ತಿದ್ದಿಲ್ಲ, ನಮ್ಮದೇ ಆರ್ಥಿಕ ಭದ್ರ ಆಗ್ತಿದ್ವಿಲ್ಲ. ನಾವೇ ಸಾಲ ತೊಗೊಳ್ಳೋ ಹೋಗ್ತಿದ್ವಿ. ಇವತ್ತು ಯುಎನ್ಒದಲ್ಲೇ ಹೇಳೋ ಪ್ರಕಾರ, ನಮ್ಮ ವರ್ಲ್ಡ್ ಬ್ಯಾಂಕ್ ಹೇಳೋ ಪ್ರಕಾರ ನಾವು 228 ಲಕ್ಷ ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿವಿ. ಹೌದು, ಮತ್ತೆ ಈ ದುಡ್ಡಿಲ್ಲಿರೋ ಇದರಲ್ಲಿ ದುಡ್ಡಿದ್ದಕ್ಕೆ ಉಪಯೋಗ ಆಗಿದ್ರೆ ಈ ದೇಶ ಉತ್ತರ ಆಗ್ತಿರಲ್ವಾ? ಅಲ್ಲ ಸರ್, ಅದು ನಂಬಿಕೆ ಪ್ರಶ್ನೆ, ಅದನ್ನ ನಾವು ಪ್ರಶ್ನೆ ಮಾಡೋದು ಬೇಡ. ಅವ್ರು ಸಂಗ್ರಹ ಮಾಡಿಟ್ಟು ರೆಕಾರ್ಡ್ ಪ್ರಕಾರ ಇಟ್ಕೊಂಡಿದ್ರೆ ಆ ದುಡ್ಡು ಇಲ್ಲಿ ಎಲ್ಲೋ ಬಂದಿರ್ತಿತ್ತು, ಆ ದುಡ್ಡು ಉಪಯೋಗ ಆಗ್ತಿತ್ತಲ್ಲ. ಇವತ್ತು 50 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಟ್ಯಾಕ್ಸ್ ಕೊಡ್ತಾ ಇದ್ವಿ ಇಡೀ ದೇಶದ ಜನ. ನಮ್ಮ ದುಡ್ಡು ಉಳಿತಾಯ ಆಗಿದ್ದು, ಅದನ್ನ ದುಡಿತಿತ್ತು, ಉದ್ಯೋಗ ಸೃಷ್ಟಿ ಆಗಿದ್ದು. ನಾನು ಹೇಳೋ ಉದ್ದೇಶ ಇದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಅದ್ರಾಗ ನಾವು ಇಲ್ಲಿ RSS ಕಿತ್ತಾಕ್ಬೇಕು ಅನ್ನೋದಿಲ್ಲ, ಇಲ್ಲದ ಇದ್ದು ಪ್ರಾಮಾಣಿಕ ಮಾಡ್ಬೋದು. ಅಂದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ನಿಮ್ ಬ್ಯಾಡ ನಾವು ನಿಮ್ಮ ವಿರೋಧಿಗಳಲ್ಲ. ಇಸ್ಲಾಮಿಸ್ಟ್ ಆಗ್ತದೆ ನಮ್ಮಲ್ಲೇ, ಮುಸ್ಲಿಂ ರಾಜ್ಯದ ಒಂದು ಮುಖ್ಯಮಂತ್ರಿ ಹೆಸರು ಹೇಳಿದ್ರು ಇಡೀ ಆಲ್ ಓವರ್ ಇವನ್ ಬಿಟ್ಟರೆ